ಈಗ ನಮ್ಮಿಂದ ಏನು ಆಗಿಲ್ಲ, ನಮ್ಮಿಂದ ಫಾಲ್ಟ್ ಏನಾಗಿಲ್ಲ. ಎನ್ಕ್ವೈರಿ ಹಾಕಿ ನಾನು ಮಾಡ್ಕೊಡ್ತೀನಿ, ನಿಯಮಾನುಸಾರ ಮಾಡ್ಕೊಡ್ತೀನಿ. ನೀವು ಮಾಡ್ತೀರಿ ಇಲ್ಲ ಅಂತ ಹೇಳಲ್ಲ, ಆದ್ರೆ ನಿಮ್ಮ ಅಧಿಕಾರಿಗಳು ನಾನು ಮಾಡ್ಕೊಡ್ತೀನಿ. ನನ್ನ ಮೇಲೆ ಭರವಸೆ ಐತಿಲ್ಲ ನಿಮ್ಗೆ? ಬರ್ಬೋದು ಬರ್ದೇನೆ ಇರ್ಬೋದು. ನನ್ನ ಮೇಲೆ ಭರವಸೆ ಐತಿ ನಿಮ್ಗೆ? ನನಗೆ ಇನ್ನೊಂದು ಕೆಲಸ ಅದಕ್ಕೋಸ್ಕರ ನನಗೆ ಬೇಡ ಸರ್, ನನಗೆ ಕೇಳಲ್ಲ. ಆತೊಬ್ಬ ನಿಮ್ಮ ಸರ್ಕಾರಿ ನೌಕರ. ಈಗ ಆಯ್ತಲ್ಲ, ಮಾಡ್ಬೇಕಾಗುತ್ತೆ. ನಾನೇನ್ ತಪ್ಪು ಮಾತಾಡ್ತಾ ಇಲ್ಲ, ನೀವು ಮಾಡ್ತಾರೆ ಅದಕ್ಕೆ. ಈಗ ತಪ್ಪು ನೀವು ಮಾಡ್ತಾ ಇರೋದು ನಾವಲ್ಲ. ನಿಮ್ಮ ಅಧಿಕಾರಿಗಳು ಒಳಗಾಕೊಂಡು ನೀವು ತಪ್ಪು ಮಾಡ್ತೀರಿ. ಶುಗರ್ ಪೇಷಂಟ್ ತಂದು ಇಲ್ಲಿ ಹಾಕ್ಬೋದಾ? ನಮ್ಮ ನಿಯಮ ಪ್ರಕಾರ ಮಾಡ್ಬೇಕಂತ ಸೋಮವಾರ ನೀವ್ ಹೇಳಿಲ್ಲ ನನಗೆ ಬರ್ತಾರೆ ಫೋನ್ ಮಾಡಿದೆ. ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಜೈಲಿಗೆ ಕಳಿಸ್ನಂತ ಅಂದ್ರು. ಒಬ್ಬ ಅಧಿಕಾರಿಗೆ ಮಾತಾಡೋ ಮಾತಾ ನಾವು ನ್ಯಾಯ ಕೇಳಕ್ ಬಂದ್ರಿ. ಏನಾರು ಮಾಡ್ತೀನಿ ನೀನು, ಯಾರಿಗಾರು ಟಿವಿನಲ್ಲಿ ಕೊಟ್ಟು ಕಂಪ್ಲೇಂಟ್ ಯಾರಿಗಾರು ಮಾಡ್ತೀನಿ ಅಂತ ಈಗ ಬಂದು ನೋಡಿದ್ರೆ ಹಿಂಗೆ ಮಾತಾಡ್ತಾ ಅಧಿಕಾರಿ ಮಾತಾಡೋ ಮಾತು ಇರುತ್ತೆ. ನಾನು ಮಾಡಿಸ್ಕೊಡ್ತು ಹೋಗ್ರಪ್ಪ ನಿಮ್ಮ ಕಷ್ಟ ಆತ. ನಮ್ಮ ಎಂಪ್ಲಾಯಿ ಫಸ್ಟ್ ಆಸ್ಪತ್ರೆ ಸೇರ್ಸೋಣ ನೀಡ್ರಿ ಅಂತ ಒಂದು ಮಾತು ಅಂದಿಲ್ಲ ನೋಡ್ರಿ. ಅವ್ರು ಹೆಂಡ್ತಿ ತೀರ್ಕೊಂಡ್ರೆ, ನಮ್ಮ ಅಣ್ಣನ ಹೆಂಡ್ತಿ ತೀರ್ಕೊಂಡ್ರೆ ಡೆತ್ ಸರ್ಟಿಫಿಕೇಟ್ ಅದು ಆ ಎಲ್ಲ ತೀರ್ಕೊಂಡ್ರೆ ಮನನೊಂದು ಸಾಯಂಗ ಆಗಿದ್ದ ಪಾಪ ಆತ. ಇದನ್ನ ಗೈರಾಜರ ಅಂತ ಮಾಡಿದ್ದಾರೆ ಇವರು ಮೇಸ್ಟ್ರುಗಳೆಲ್ಲ ಸೇರ್ಕೊಂಡು. ಆಸ್ಪತ್ರೆಗೆ ಸರ್ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ತಂದಿದ್ದು ನೋಡಿ ಸರ್. ಚಿತ್ರದುರ್ಗ ಆಸ್ಪತ್ರೆ ಅಡ್ಮಿಟ್ ಆಗಿರೋದು ಇನ್ವರ್ಡ್ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ 3 ತಿಂಗಳು ನಮ್ಮಲ್ಲಿ ಇದ್ದ ಅಂತ ಹೇಳಿ. ಅನಧಿಕೃತ ಗೈರುಹಾಜರು ಅಂತ ಮಾಡಿದಾರೆ. ಅತಂದನ್ನು ಅನಧಿಕೃತ ಗೈರುಹಾಜರು ಅಂತ ಮಾಡಿ ಅಂತ ಸಹಾಯ ಮನುಷ್ಯನಿಗೆ ಇಷ್ಟು ಶಿಕ್ಷೆ ಕೊಟ್ಟರು. ಅತೆಲ್ಲಿ ಹೋಗ್ಬೇಕು, 2 ಮಕ್ಕಳಿಲ್ಲ. ನನಗೆ 2 ಮಕ್ಕಳಿದ್ರೆ ಅತ್ತಿಗಿಲ್ಲ. ಅತ್ತ ಪಾಲನೆ ಪೋಷಣೆ ಮಾಡ್ಬೇಕಂದ್ರೆ ಅದು ಸಂಬಳನೂ ಮಾಡಿಲ್ಲ. 3 ತಿಂಗಳು ಸಂಬಳ ಮಾಡಿ ಸರ್. ಇದ್ರ ಆಧಾರದ ಮೇಲೆ ಗೌರ್ಮೆಂಟ್ ಹೇಳುತ್ತೆ ಯಾವಾಗ ಸರ್ಕಾರಿ ನೌಕರ ಚಿಕಿತ್ಸೆ ಪಡೆದು ಬಂದಲ್ಲಿ ಆತನಿಗೆ ಸರ್ಕಾರಿ ಸಂಬಳ 3 ತಿಂಗಳು ಗೈರಾಜರು ಮಾಡ್ದಂಗೆ ಕೊಡ್ಬೇಕಂತೆ. ಇವ್ರು ನಿಯಮ ಎಲ್ಲ ಒಂದೇ, ನಿಯಮ ಬಿಟ್ಟು ಕೆಲಸ ಮಾಡಿದ್ ಬರಲ್ಲ, ಅದು ಅವ್ರಿಗೆ ಗೊತ್ತಿದೆ. ಈಗ ನಾನು ಖಂಡಿತವಾಗ್ಲೂ ನಾನು ಮಾಡಿಕೊಡ್ತಾ ಇದ್ದೀನಿ. ಅವ್ರಿಗೆ ಎಷ್ಟು ಬಂದೆ ಮಾಡಿ ಕೇಳಬೇಕಾ? ಈಗಲೂ ಕೂಡ ತಡೆ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿದ್ರೆ ಅವ್ನು ಫೋನ್ ಮಾಡಿ ಕೇಳಿದ್ರೆ 3 ತಿಂಗಳು ಕೊಡದೇ ಇರ್ಬೋದು ಅಂತ ನಾನು ಹೇಳೋದು ಕೂಡ ಕೇಳಿ ಅದನ್ನ ಎನ್ಕ್ವೈರಿ ಮಾಡಬೇಕು. ಯಾವುದೇ ಅಬ್ಸೆಂಟ್ ಇದೆಯಾ ಆ ಮನುಷ್ಯ ಇದಲ್ಲಿ ಭಾಳ ಇದ್ರಲ್ಲಿ ಸರ್. ಒಂದ್ ನಿಮಿಷ, ನಾನು ಹೇಳೋದು ತಪ್ಪು ನೀವು ಮಾತಾಡೋದು ಕೇಳಿ. ಆ ಮನುಷ್ಯ ಏನಂದ್ರೆ ಈಗ ಆತ ಸೀರಿಯಸ್ನಲ್ಲಿ ಶುಗರ್ ಜಾಸ್ತಿ ಆಗಿದೆ. 11 ಅಬ್ಸೆಂಟ್ ಮೊದಲೇ ಇದ್ದಾನೆ. ಸುಮಾರು ತಿಂಗಳಿಂದ 11 ಅಬ್ಸೆಂಟ್ ಒಳಗಿಂದ ಹಕ್ಕಿಕತೆ ಹೇಳ್ಬಿಡ್ತೇನೆ. ಆ ಮನುಷ್ಯನಿಗೆ ಏನೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ಈಗ ನಾಳೆ ಏನಾದರೂ ಆ ದುಡ್ಡು ಬಂದರೆ ಇವ್ರು ತೊಗೊಳ್ಬೇಕಂತ ನೀವು ಹುನ್ನಾರದು. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ನಿಯಮ ಅದಕ್ಕೆ ಒಪ್ಪಲ್ಲ. ನಿಮ್ಗೆ ಅದು ಗೊತ್ತಿಲ್ಲ. ಒಳಗಿಂದು ಆತ ಹೆಸರನ್ನ ಯಾರನ್ನೂ ಎಂಟ್ರಿ ಮಾಡಿಲ್ಲ. ಈ ಸರ್ಕಾರ ದುಡ್ಡು ಇರ್ತಿದ್ರೆ ಹೊಣೆ ಯಾರು ಅದಕ್ಕೆ? ಈಗ ಅದಕ್ಕೆ ನಾವು ನಿಯಮ ಪ್ರಕಾರ ನಾವು ಮಾಡ್ಬೇಕು. ಒಂದ್ ನಿಮಿಷ,
ನಿಮ್ಮ ಒಳಗೆ ಹಾಕ್ಸ್ತಾನೆ ಅಂತ ಹೇಳ್ತಾರೆ, ನನ್ನ ಒಳಗೆ ಹಾಕ್ಸ್ತಾನೆ ಅಂತ ಹೇಳ್ತಾರೆ. ಸರ್ಕಾರಿ ಕರ್ತವ್ಯ ನೀವು ಬರೋದು ವೈದ್ಯ ಮಾಡ್ಬೇಕು. ಆಗ್ಬೇಕು. ಅಡ್ಡಿಪಡಿಸಿಲ್ಲ, ನಮ್ಮ ಕಡೆ ಅಲ್ಲ ಸರ್. ಮತ್ತೆ ಯಾರು ಸರ್ಕಾರ ನೌಕರಿ ಅವರು? ಇಲ್ಲಿ ಎದಕ್ಕೆ ಹಾಕ್ತೀರಿ? ಅಲ್ಲ ಸರ್, ಇದನ್ನ ಕೇಳಿ ಅಲ್ಲಿ ನಮ್ಮ. BOFC ಏನಿದೆ? ಅಲ್ಲ ಸರ್, ಈಗ ಮುಂದೆ ಅಂತ ಕೇಳಿ. ನಿಮ್ಮ ಹತ್ರ ಏನ್ರಿ? ಮುಂದೆ ಅಂತ ಕೇಳಿ. ಇಲ್ಲ, ನಾವು ಹೇಳಲೇಬೇಡ. ನೀವು ವೈದ್ಯ ಆಗ್ಬೇಕಲ್ಲ. ಅವ್ರು ವೈದ್ಯ ಆಗ್ಬೇಕು. 3 ತಿಂಗಳು ಕಳ್ಳನ. ನಾನು ಏನು ನಾನು ಒಳಗೆ ಹಾಕ್ಸ್ತಾನೆ ಕಳ್ಳನ. ಅವ್ರಿಗೆ ಹೇಳಲೇಬೇಡ. ನಾನು ತೋರಿಸಲ್ಲ, ಅದನ್ನ ತೋರಿಸಿ. ಹಂಗಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಅದು. ಅಲ್ಲ ಲೇಟ್ ಮಾಡಿರೋದು ಅದನ್ನೇ ಮಾಡ್ರಿ, ಅದ್ರಾಗ ಇರೋದು ಬೇರೆ ಏನಿಲ್ಲ. ಅಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ಬೇಕಲ್ಲ. ಮೆಡಿಕಲ್ ಸರ್ಟಿಫಿಕೇಟ್ ಬೇಕಲ್ಲ ಸರ್ ನಮಗೆ. ನಾನು ನಿಮಗೆ ಕೊಡ್ತು, ವಾಪಸ್ ಹಿಂದೆ ಕೊಡ್ತೇವೆ ಎಲ್ಲವೂ. ಇವ್ರು ಆಸೆ ನಿಮಗೆ ಸಂಬಂಧ ಇಲ್ಲ, ಇದು ನಿಮಗೆ ಸಂಬಂಧ ಇಲ್ಲ. ಅಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಅಲ್ಲಿ ಐತಿ ಬರ್ರಿ, ಅಲ್ಲಿ ಫೈನ್ ಆಗಿದೆ. ಆಯ್ತು, ನೀವು ಹೋಗಿ. ನಿಮ್ಮ ಮುಗಿತಲ್ಲ ಹೇಳೋದು. ಹಂಗಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಅದು. ಅಲ್ಲ ಲೇಟ್ ಮಾಡಿರೋದು ಅದನ್ನೇ ಮಾಡ್ರಿ, ಅದ್ರಾಗ ಇರೋದು ಬೇರೆ ಏನಿಲ್ಲ. ಅಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ಬೇಕಲ್ಲ. ಮೆಡಿಕಲ್ ಸರ್ಟಿಫಿಕೇಟ್ ಬೇಕಲ್ಲ ಸರ್ ನಮಗೆ. ನಾನು ನಿಮಗೆ ಕೊಡ್ತು, ವಾಪಸ್ ಹಿಂದೆ ಕೊಡ್ತೇವೆ ಎಲ್ಲವೂ. ಇವ್ರು ಆಸೆ ನಿಮಗೆ ಸಂಬಂಧ ಇಲ್ಲ, ಇದು ನಿಮಗೆ ಸಂಬಂಧ ಇಲ್ಲ. ಅಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಅಲ್ಲಿ ಐತಿ ಬರ್ರಿ, ಅಲ್ಲಿ ಫೈನ್ ಆಗಿದೆ. ಆಯ್ತು, ನೀವು ಹೋಗಿ. ನಿಮ್ಮ ಮುಗಿತಲ್ಲ ಹೇಳೋದು. ಹಂಗೆಲ್ಲ ಮಾತಾಡ್ಬಾರ್ದು. ನಾಳೆ ನಿಮ್ಗೂ ನಾಳೆ ಏನಾದ್ರೂ ಹಿಂಗ ಮಾತಾಡ್ತಾರೆ ಹೇಳಿವಿ, ಅವೆಲ್ಲ ಬೇಡ. ಫಸ್ಟ್ ಕರ್ಕೊಂಡು ದವಾಖಾನೆ ನಡಿ, ಭಾಳ ಇದು ಮಾಡಕ್ ಹೋಗ್ಬೇಡ್ರಿ. ಕರ್ಕೊಂಡು ಹೋಗ್ಬಿಡ್ರಿ, ಫಸ್ಟ್ ಕರ್ಕೊಂಡು ಹೋಗ್ರಿ. ಕಳಿಸ್ತೀನಿ ಸರ್. ಶುಗರ್ ಹೆಚ್ಚು ಅವರು ಏ ಅಮ್ಮ ಕಡಿಮೆ ಇವರು ಅನ್ನ ಕ್ಲಾಸಿಗೆ ಅಬ್ಸೆಂಟ್ ಆಗಿತ್ತು. ನಾವು ಯಾರೇ ಒಬ್ಬ ಸರ್ಕಾರ ನಾವು ಕರ್ತವ್ಯ ಕಾಲಕ್ಕೆ ಅನುಮತಿ ಕೊಡೋರು. ಸೊ ಅನುಮತಿ ಕೊಟ್ಟಿದ್ದು ಫೈಲ್ ತೋರಿಸಿ. ಈಗ ನೀನು ಏನು ಸರ್, 1.5 ಲಕ್ಷ ಖರ್ಚು ಮಾಡಿ ನಾವು ಅಕ್ಷರದಿಂದ ಅದನ್ನ ಯಾರು ಕೊಡ್ತಾರೆ ಸರ್? ಸರಿ ಆಯ್ತು. ಸರ್ ಸ್ವಲ್ಪ ಸಮಾಧಾನ. ಅಲ್ಲ ನೀವು ಹೋಗ್ಲಿಕ್ಕೆ ಇವ್ರು ಬಜೆಟ್ ಕೂಡ ಇವ್ರು. ಅಲ್ಲ ಸರ್, ನನ್ನ ಅಲ್ಲ ಇದು ಒಂದು ನಿಮಿಷ. 1.5 ಲಕ್ಷ ರೂಪಾಯಿ ಇದು ಖರ್ಚು ಮಾಡಿ ಕಡಿಮೆ ಇದೆ ಸರ್, ಕಡಿಮೆ. ತಡಿಯಮ್ಮ ಒಂದು ನಿಮಿಷ ಇದೆ. ಏ ಸ್ವಾಮಿ ಇದನ್ನ ನನ್ನ ಕೈ ಕೊಟ್ಟಿದ್ದು ನೀವು ಕೊಡ್ರಿ ಅಂತ ಅದೇ, ಅದೇ. ನೀವೇ ಕೊಟ್ಟು ಕಳ್ಸ್ರಿ. ಈಗ ನನ್ನ ಕಾಪಿ ಕೊಡ್ರಿ, ಅಣ್ಣ ಕಾಪಿ ಕೊಡ್ರಿ. ಒಂದು ನಿಮಿಷ. ಇದೊಂದು ಕಾಪಿ. ಒಂದು ನಿಮಿಷ. ಹೇಳಿವಮ್ಮ, ಅದನ್ನೆಲ್ಲ ಮಾತಾಡಬಾರ್ದು ಅಂತ ಹೇಳಿವಿ. ಇವು ನೀನು ಏನು ನನ್ನ ನಮ್ಮ ಆಫೀಸಿಗೆ ಬರ್ಬೇಕು ಇವು. ಹ್ಞೂ ಸರ್. ಮತ್ತೆ ಯಾಕೆ ಏನ್ ಮಾಡ್ತಿ? ನೀವು ಇಸ್ಕೊಂಡ್ರಲ್ಲ ಅದಕ್ಕೆ ನಾನು- ಅಲ್ಲೆಲ್ಲ ಇಸ್ಕೊಂಡು ನಾನು ಏನ್ ಮಾಡ್ತಿದ್ದೆ ನಾನು? ನನ್ನ ಕಟ್ಟಿ ಇವು. ನೀನು ಯಾಕೆ ಮಾಡ್ತಿ? ನಮ್ಮ ಕಟ್ಟಿ ನಮಗೆ ಬರ್ಬೇಕು ಇವು. ಜೆರಾಕ್ಸ್ ಹಾಕ್ರಿ ಸರ್. ಒಂದು ಕೊಟ್ಬಿಡು. ಕಳಿಸ್ತಾರೆ ಒಂದು ಕಾಪಿ ನಾನು ಕೊಡ್ಬೇಕು. ಇಲ್ಲ ಮನೆಯ ಇವು ಅವ್ರ ಕಾಕಿ ನಿಮ್ಗೆ ಮಾರ್ಕ್ ಮಾಡಿ ತಗೊಂಡು ನಮ್ಮ ಬ್ರದರ್ ಸರ್ಕಾರಿ ಪ್ರೌಢಶಾಲೆ ರಾಮಸಾಗರಟ್ಟಿ ಕೂಡ್ಲಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇತ್ತೀಚೆಗೆ 2000 ಬಿ ಗ್ರೂಪ್ ನೌಕರ ಸರ್ ಅವರು. 2025 ನವೆಂಬರ್ ತಿಂಗಳಲ್ಲಿ ಅವ್ರ ಅಕ್ಟೋಬರ್ ತಿಂಗಳಲ್ಲಿ ಅವ್ರ ಮಿಸಸ್ ತೀರ್ಕೊಂಡು ಅವ್ರು ತೀರ್ಕೊಂಡ ತಕ್ಷಣ ಅವ್ರಿಗೆ ಬಹಳ ಹೆಲ್ತ್ ಇಶ್ಯೂಸ್ ಬಂದು ಅವ್ರಿಗೆ ಶುಗರ್ ಕಾಯಿಲೆಯಿಂದ ಬಳಲ್ತಿದ್ರು ಮೊದ್ಲಿಂದನು. ಇತ್ತೀಚೆಗೆ ಅವರು ಮಕ್ಕಳೂ ಇಲ್ಲ ಸರ್, ಅವ್ರ ಮಕ್ಕಳೂ ಆಗ್ಲಿಲ್ಲ. ನಾನು ಅವ್ರ ತಮ್ಮ ಮಾತಾಡ್ತಾ ಇದ್ರು. ಅವರು ನಾವು ಕರ್ತವ್ಯ ಮಾಡ್ಕೊಂತಿರುವಾಗಲೇ ಅವ್ರ ಹೆಂಡತಿ ತೀರ್ಕೊಂಡಾಗ ಒಂದು ಹಳ್ಳಿಯಲ್ಲೇ ಮನೆ ಮಾಡಿದ್ರು ಅವರು ತೀರ್ಕೊಂಡ ನಂತರ ಅವ್ರಿಗೆ ಅನಾರೋಗ್ಯ ಬಹಳ ಇದಾಗ್ಬಿಡ್ತು. ನಾವೇ ಎಲ್ಲ ಅವರು ಅವ್ರ ಮಿಸ್ಸಸ್ ಎಲ್ಲ ಕಾರ್ಯವನ್ನು ಮುಗಿಸಿ ಎಲ್ಲ ಇದು ಮಾಡ್ಕೊಂಡು ಬಂದ್ವಿ. ನಂತರ ಅವ್ರಿಗೆ ನೋಡ್ಕೊಳ್ಳೋದೇ ಇಲ್ದಂಗೆ ಆಗ್ಬಿಟ್ಟು ನಾವು ನೋಡಿದ್ರೆ ಚಿತ್ರದುರ್ಗದಲ್ಲಿ ಇರೋದು. ಅವ್ರಿಗೆ ಬಹಳ ಇದಾಗಿ ಆಸ್ಪತ್ರೆ ಸೇರ್ಕೊಳಕ್ಕೆ ಮತ್ತೆ ಬೈಕ್ ಮೇಲಿಂದ ಬಿದ್ದು ಬಿಟ್ರು ಸರ್. ಬಿದ್ದು ಕಾಲೆಲ್ಲ ಇದಾಗ ಗ್ಯಾಂಗ್ರೀನ್ ಆಗಿದೆ ಸರ್, ಕಾಲೆಲ್ಲ ಗ್ಯಾಂಗ್ರೀನ್ ಆಗಿದೆ.
ಹಾಗಾಗಿ ಅವ್ರನ್ನ ಆಸ್ಪತ್ರೆ ಸೇರ್ಕೊಂಡು ಇದು ಮಾಡಿದ್ರೆ ಇವ್ರು ನೋಟಿಸ್ ಕೊಟ್ಟು ಹೇಳಿದ್ವಿ ಈ ತರ ಆಸ್ಪತ್ರೆ ಸೇರ್ಕೊಂಡ್ರೆ ಸರ್ ಅಂತ. ಇಲ್ಲ ಹಂಗ್ ಬರೋದಿಲ್ಲ, ಅದನ್ನ ಅನಧಿಕೃತ ಗೈರು ಹಾಜರು ಮಾಡ್ತೀವಿ ನಾವು, ಆತನಿಗೆ ಏನು ಇದು ಮಾಡಕ್ ಬಿಡಲ್ಲ, ಡಿಸ್ಮಿಸ್ ಮಾಡ್ತೀವಿ ಅಂತಂದು ಇದು ಮಾಡಿ. ಸರ್ ಹಂಗ್ ಮಾಡಿದ್ರೆ ಮಾಡ್ರಿ, ನಿಮ್ಮ ಹಂತದಲ್ಲಿ ಏನಿದೆ ಅದು ಮಾಡಿ ಸರ್. ನಮ್ಮ ಹಂತದಲ್ಲಿ ಆತನ ಆಸ್ಪತ್ರೆ ಸೇರಿಸಿದ್ವಿ ಅಂತ ಹೇಳಿ ಎಲ್ಲ ತಂದು ಕೊಟ್ಟಿದ್ದೆ. ತಂದು ಕೊಟ್ಟಿದ್ದು ಮಾಡಿದ್ರೆ ಸಮೇತ ಈಗ ಆತನಿಗೆ ನನ್ನ ಕೈಲಿ ಆಗಲ್ಲಪ್ಪ, ವಾಲಂಟಿ ಕೊಡಿಸ್ಬಿಟ್ರಿ ನನಗೆ, ವಾಲಂಟಿ ಕೊಟ್ಟು ನಾನು ಪೆನ್ಷನ್ ತಿನ್ಕೊಂಡಿರ್ತೀನಿ ಎಲ್ಲಾದ್ರೂ ಒಂದ್ ಕಡೆ, ಯಾರಾದ್ರೂ ಒಬ್ರು ನೋಡ್ತಾರೆ. ಇಲ್ಲದೆ ಹೋದ್ರೆ ನಾನು ಸೇವೆ ಮಾಡದೆ ಇದ್ರೆ ನನ್ನ ಮತ್ತೆ ಇದನ್ನ ಮಾಡ್ತಾರೆ, ಮತ್ತೆ ಶಾಲೆ ಸೇರ್ಸ್ಕೊಳ್ಳಲ್ಲ ಅಂತೇಳಿ ಇವ್ರ ಹತ್ರ ಬಂದಿ ಡಾಕ್ಟರ್ ಸರ್ಟಿಫಿಕೇಟ್ ತಂದು 3 ತಿಂಗಳಾದ ನಂತರ ಬಂದಿವಿ ಸರ್. ಬಂದು ಕೊಟ್ರೆ ಇವರು ಪರ್ಮಿಷನ್ ಕೊಟ್ಟರು, ಹೋಗಿ ಸೇರ್ಕೊಂಡ್ರು, ಸಂಬಳ ಮಾಡ್ಲಿಲ್ಲ. ನಂತರ ದಿನಗಳಲ್ಲಿ ಈಗ ವಾಲಂಟಿ ಕೊಡ್ಸಕ್ಕಂತ 2 ತಿಂಗಳಾಯ್ತು ಸರ್. ಇನ್ವೆಸ್ಟಿಗೇಷನ್ ಒಬ್ಬರನ್ನ ಆಫೀಸರ್ನ ನೇಮಕ ಮಾಡಿ ಕಳಿಸ್ತು ಅಂತ ಹೇಳಿದ್ರು. ಅದಕ್ಕೆ ನಾವು ಬೇಗ ಕಳಿಸ್ರಿ ಸರ್, ನಾನು ಜೀವ ಉಳಿಯಂಗಿಲ್ಲ, ನನ್ನ ಶುಗರ್ ಬಂದು 760 ಇದೆ, ದಯವಿಟ್ಟು ಕಳಿಸ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಮೊನ್ನೆ ಕೊಟ್ಟೋಗಿದ್ದೆ ಸರ್. ಬಂದು ಈ ಒಂದು 10 ದಿನ ಕೆಳಗಡೆ ಕೊಟ್ಟೋಗಿದ್ದೆ. ಇವ್ರು DDP ಸಾಹೇಬರಿಗೆ ಅದು ಇಲ್ಲಿದೆ ಸರ್, ಲೆಟರ್ ಕಾಪಿ ಇದೆ, ಈ ಕಾಪಿ ಇದೆ. ಆ ಕಾಪಿ ಕೊಟ್ಟು ನಿಮಗೆ ಕೊಡ್ತೀನಿ ಅದನ್ನ. ನಂತರ ದಿನಗಳಲ್ಲಿ ಈಗ 10 ದಿನ ಆದ್ರೂ ಒಬ್ಬ ಅಧಿಕಾರಿನ ನೇಮಕ ಮಾಡಿಲ್ಲ. ಇವತ್ತು ಬಂದ್ಮೇಲೆ ಕಳಿಸ್ತೀವಿ ಅಂತ ಹೇಳಿದ್ರಿ. ಈಗ ನಮ್ಮ ಮಿಸಸ್ ಎಲ್ಲ ಬಂದು ಹೊಟ್ಟೆವರು ಮಾತಾಡಿದ್ರು ಸರ್, ಈಗ ಕಳಿಸ್ಕೊಡಿ ಸರ್ ಅಂದ್ರೆ, ಇಲ್ಲ ನಿಮ್ಮನ್ನ ಒಳಗಾಕ್ಸ್ಬಿಡ್ತೀನಿ, ನಿಮ್ಮನ್ನ ಇದು ಮಾಡ್ಬಿಡ್ತೀನಿ. DDP ಸಾಹೇಬ್ರೆ, ನಿನ್ನ ಸರ್ಕಾರಿ ಕೆಲಸ ಅಡ್ಡಿಪಡಿಸಿ ಅಂತ ಹೇಳ್ಬಿಟ್ಟು ನಿನ್ನ ಒಳಗಾಕ್ಸ್ಬಿಡ್ತೀನಿ ಅಂತಂದು ಮಾತಾಡಿದ್ರು. ಅವ್ ಮಾತಾಡಿ ಸರ್ ಅಂತ. ಯಾಕೆ ನಾನೇನು ಅಡ್ಡಿಪಡಿಸಕ್ ನಮ್ಮ ಅಣ್ಣನ ಕರ್ಕೊಂಡ್ ಸರ್, ನಾನೇ ಏಕಾಏಕಿ ನಾನು ಒಬ್ಬನೇ ಬಂದು ನಾನು ಇದು ಮಾಡಿಲ್ಲ. ಅಲ್ಲಿ ನಿಮ್ಮ ಸಿಬ್ಬಂದಿನ ಕರ್ಕೊಂಡ್ಬಂದು ನಮ್ಮ ಅಣ್ಣ ಆಗ್ಬೇಕು. ಅಥವಾ ಹೆಣ್ಣು ಮಕ್ಕಳಲ್ಲಿ ನಾನು ನೋಡಿದೆ ಯಾರಾದ್ರೆ, ನಾನೇನು ಸುಳ್ಳು ಹೇಳ್ತಲ್ಲ. ಅವ್ರು 8 ದಿನ ತೀರ್ಕೊಂಡ್ರೆ ಡೆತ್ ಸರ್ಟಿಫಿಕೇಟ್ ಇಲ್ಲಿದೆ ನೋಡಿ, ಯಾರು ನೋಡ್ಬೇಕಾಗ್ತ ಹಳ್ಳಿಯಾಗ ಸರ್ಕಾರಿ ಆಸ್ಪತ್ರೆ ಏನಲ್ಲ, ಚಿತ್ರದುರ್ಗ ಸೇರಿಸಿ ನೋಡಿ. ಮತ್ತೆ ಈಗ ಕರ್ಕೊಂಡು ಹೋದ್ರೆ ಏನ್ ಹೇಳ್ತಾರೆ, ಮತ್ತೆ ಸಂಬಳ ಮಾಡಲ್ಲ. ಈ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಈಗ ಆತನಿಗೆ ವಾಲಂಟಿ ಕೊಡ್ಬೇಕು ಸರ್, ವಾಲಂಟಿ ಕೊಡಿಸ್ಬೇಕು. 3 ತಿಂಗಳು ಸಂಬಳ ಮಾಡಿಸ್ಕೊಡ್ಬೇಕು. 3 ತಿಂಗಳು ಸಂಬಳ ಮಾಡಿಲ್ಲ ಅವರು. 3 ತಿಂಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ. ಅದೇ ಇದಿದೆ ನೋಡಿ ಸರ್, 3 ತಿಂಗಳು ಅವ್ರ ಹೆಂಡತಿ ತೀರ್ಕೊಂಡ್ಮೇಲೆ ಅವರು ಅದೇ ತಿಂಗಳಲ್ಲಿ ತೀರ್ಕೊಂಡು 2-3 ದಿನಕ್ಕೆ ಅವ್ರು ಆಪ್ಷನ್ ಆಗಿದೆ. ಮಂತ್ ಇಲ್ಲಿದೆ ಸರ್, ಡೆತ್ ಸರ್ಟಿಫಿಕೇಟ್ ಇದೆ ಕೊಟ್ಟಿನ ಸರ್, ಇಲ್ಲಿದೆ. ಅವರು ನವೆಂಬರ್ ತಿಂಗಳಲ್ಲಿ ಆಪ್ಷನ್, ಅವರು 2/10/2025 ಅವ್ರ ಮಿಸಸ್ ತೀರ್ಕೊಂಡ್ರು ಸರ್. ಅವ್ರ ಮಿಸಸ್ 2/10/2025 ಅಕ್ಟೋಬರ್. ನವೆಂಬರ್ ತಿಂಗಳಲ್ಲಿ ಅದನ್ನ ಮನನೊಂದು ಇವರು ಬೈಕ್ ಮೇಲಿಂದ ಬಿದ್ದು ಕಾಲೆಲ್ಲ ಗ್ಯಾಂಗ್ರೀನ್ ಆಗಿ ಆಬ್ಸೆಂಟ್ ಆಗಿಬಿಟ್ರು. ಆಬ್ಸೆಂಟ್ ಆಗಿದ್ದಾನೆ ಇವ್ರು ಏನ್ ತಿಳ್ಕೊಂಡ್ರು, ಈತ ಅನಧಿಕೃತ ಗೈರು ಹಾಜರಾಗಿದ್ದಾನೆ ಅಂತ ತಿಳ್ಕೊಂಡ್ರು. ಆತ ಆಬ್ಸೆಂಟ್ ಆಗಿದ್ದಾನೆ, ಆತ ಹೋಗಕ್ ಆಗಿಲ್ಲ. ಆತನ ಆಸ್ಪತ್ರೆ ಏನಾಗ್ಬೇಕು? ಈಗ ಆತನಿಗೆ ವಾಲಂಟಿಯರ್ ಆಗ್ಬೇಕು ಸರ್. 3 ತಿಂಗಳು ಸಂಬಳ ಮಾಡಿಲ್ಲ, ಆತನ ನಿರ್ವಹಣೆಗೆ ಅಮೌಂಟೇ ಇಲ್ಲ ಪಾಪ. ಈಗ ಇಲ್ಲಂದ್ರೆ ಆತನ ಯಾರು ನೋಡ್ಕೋಬೇಕು? ನಿಮ್ಮ ಹೆಸರು ಹೇಳಿ.